ನನ್ನ ಕಷ್ಟ ದೂರ ಮಾಡು, ನಮ್ಮತ್ತೆ ಸಾಯಲಿ. ಜಾತ್ರೆಯಲ್ಲಿ ದೇವರಿಗೆ ವಿಚಿತ್ರವಾದಂತಹ ಬೇಡಿಕೆ ಇಟ್ಟಿದ್ದಾಳೆ ಈ ಸೊಸೆ. ನನ್ನ ಕಷ್ಟ ದೂರ ಮಾಡು, ನಮ್ಮತ್ತೆ ಸಾಯಲಿ ಅಂತ ದೇವರ ಮೊರೆ ಹೋಗಿದ್ದಾಳೆ. ಜಾತ್ರೆಯಲ್ಲಿ ದೇವರಿಗೆ ವಿಚಿತ್ರವಾದಂತಹ ಬೇಡಿಕೆ ಇಟ್ಲು ಸೊಸೆ. ಶ್ರೀ ಹುಲಿಕಾಂತೇಶ್ವರ ದೇವರಿಗೆ ಹರಕೆ ಹೊತ್ತಂತಹ ಐನಾತಿ ಸೊಸೆ. ಖಣದಾಳ ಗ್ರಾಮದ ಶ್ರೀ ಹುಲಿಕಾಂತೇಶ್ವರಗೆ ಹರಕೆಯನ್ನ ಹೊತ್ತಿದ್ದಾಳೆ. ಬೆಳಗಾವಿಯ ರಾಯಬಾಗ ತಾಲೂಕಿನ ಖಣದಾಳ 100 ರೂಪಾಯಿ ಮತ್ತು 10 ರೂಪಾಯಿ ನೋಟಿನ ಮೇಲೆ ವಿಚಿತ್ರವಾದಂತಹ ಬರಹವನ್ನ ಬರೆದಿರೋ ಅಂಥದ್ದು. ಮುಂದಿನ ಜಾತ್ರೆ ಬರೋ ಅಂತ ವೇಳೆಗೆ ನಮ್ಮತ್ತೆ ಸಾಯಿಲಿ ಅಂತ ಬೇಡ್ಕೊಂಡಿದ್ದಾಳೆ ಸೊಸೆ. ನಮ್ಮತ್ತೆ ಸಾಯಿಲಿ ಅಂತ ನೋಟಿನ ಜೊತೆಗೆ ಚೀಟಿಯನ್ನ ಬೇರೆ ಬರೆದಿದ್ದಾಳೆ. ನೋಟಿನ ಜೊತೆಗೆ ಚೀಟಿ ಅಂಟಿಸಿ ದೇವರಿನ ಮೊರೆ ಹೋಗಿದ್ದಾಳೆ ಐನಾತಿ ಸೊಸೆ. ದೇಗುಲದ ಹುಂಡಿ ಹಣ ಎಣಿಕೆ ವೇಳೆ ಘಟನೆ ಬೆಳಕಿಗೆ ಬಂದಿದೆ. ವಿಚಿತ್ರ ಬೇಡಿಕೆ ಕಂಡು ಇವಳೇ ಅಂತ ಸೊಸೆ ಅಂತ ಜನ ಬೈಕೊಳ್ತಿದ್ದಾರೆ. ನಮ್ಮತ್ತೆ ಬೇಗ ಸಾಯಲಿ, ನನ್ನ ಕಷ್ಟ ದೂರ ಆಗಲಿ ಅಂತ ಬೇಡ್ಕೊಂಡಿದ್ದಾಳೆ ಸೊಸೆ. ದೇವರ ಮೊರೆ ಹೋಗಿದ್ದಾಳೆ. ಹುಂಡಿಗೆ ಹಾಕುವಾಗ 100 ರೂಪಾಯಿ 10 ರೂಪಾಯಿ ದೇವರಿಗೆ ಕಾಣಿಕೆ ಅಂತ ಹಾಕ್ತೀವಿ. ಅದೇ 100 ರೂಪಾಯಿ 10 ರೂಪಾಯಿ ನೋಟಿನ ಜೊತೆಗೆ ಶ್ರೀ ಹುಲಿಕಾಂತೇಶ್ವರ ದೇವರಿಗೆ ಹುಂಡಿಗೆ ದುಡ್ಡು ಹಾಕೋದ್ರ ಜೊತೆಗೆ ಚೀಟಿನೂ ಹಾಕಿ ಹರಕೆ ಹೊತ್ತಿದ್ದಾಳೆ. ಖಣದಾಳ ಗ್ರಾಮದ ಹುಲಿಕಾಂತೇಶ್ವರಗೆ ಹರಕೆ ಹೊತ್ತಿರುವಂಥದ್ದು. ಬೆಳಗಾವಿಯ ರಾಯಬಾಗ ತಾಲೂಕಿನ ಖಣದಾಳ, ಅಲ್ಲಿ ಶ್ರೀ ಹುಲಿಕಾಂತೇಶ್ವರ ದೇವರು, ಆ ದೇವರಿಗೆ ಈಕೆ ಹರಕೆಯನ್ನ ಹೊತ್ತಿದ್ದಾಳೆ. ನಮ್ಮತ್ತೆ ಬೇಗ ಸಾಯಿಲಿ ಅಂತ. ಮುಂದಿನ ವರ್ಷ ಜಾತ್ರೆ ಬರೋ ಹೊತ್ತಿಗೆ ನಮ್ಮತ್ತೆ ಇರಬಾರ್ದು, ಸಾಯಿಲಿ ಅಂತ ದೇವರನ್ನ ಮೊರೆ ಹೋಗಿದ್ದಾಳೆ. ಚೀಟಿ ಬೇರೆ ಬರ್ದಿದ್ದಾಳೆ ನಮ್ಮತ್ತೆ ಸಾಯಿಲಿ ಅಂತ. ಹುಂಡಿಗೆ ಹಾಕೋ ದುಡ್ಡಿನ ಜೊತೆಗೆ ಚೀಟಿನ ಬರೆದು ಹುಂಡಿಲಿ ಹಾಕಿದಾಳೆ ಸೊಸೆ. ಮುಂದಿನ ವರ್ಷದೊಳಗೆ ನಮ್ಮತ್ತೆ ಸತ್ತು ಹೋಗ್ಲಿ ಅಂತ. ಈ ಹುಂಡಿ ದುಡ್ಡನ್ನ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾಗಿದೆ. ಚೀಟಿಯನ್ನ ನೋಡಿ ಗಾಬರಿ ಆಗಿದ್ದಾರೆ. ದೇವರೇ ನನ್ನ ಕಷ್ಟ ದೂರ ಮಾಡು, ಮುಂದಿನ ಜಾತ್ರೆ ಒಳಗೆ ನಮ್ಮ ಅತ್ತೆ ಸಾಯಿಲಿ. ದೇವರೇ ನನ್ನ ಕಷ್ಟ ದೂರ ಮಾಡು, ಮುಂದಿನ ಜಾತ್ರೆ ಒಳಗೆ ನಮ್ಮ ಅತ್ತೆ ಸಾಯಿಲಿ. ಎತ್ತ ಸಾಗುತ್ತಿದೆ ನಮ್ಮ ಸಮಾಜ ಅಂತ ಸೊಸೆ ದೇವರಿಗೆ ಬೇಡಿಕೆಯನ್ನಿಡ್ತಾಳೆ, ಹರಕೆ ಹೊರ್ತಾಳೆ, ಏನೋ ಬೇಡಿಕೆ ಇಟ್ಟು ದೇವರ ಆಶೀರ್ವಾದ ಪಡಿತಾಳೆ. ಅಂದರೆ ಇಲ್ಲಿ ಅತ್ತೆಯ ಕಾಟಕ್ಕೆ ಬೇಸತ್ತಂತಹ ಸೊಸೆ ವಿಚಿತ್ರವಾದ ಹರಕೆಯನ್ನು ಕೊಟ್ಕೊಂಡಿದ್ದಾಳೆ. ದೇವರೇ ನನ್ನ ಕಷ್ಟವನ್ನು ದೂರ ಮಾಡು, ನಮ್ಮತ್ತೆ ಬೇಗ ಸತ್ತು ಹೋಗ್ಲಿ, ಮುಂದಿನ ಜಾತ್ರೆ ಬರೋದ್ರೊಳಗೆ ನಮ್ಮತ್ತೆ ಇರಬಾರ್ದು ಅಂತ ಹುಲಿಕಾಂತೇಶ್ವರ ಸ್ವಾಮಿಯನ್ನು ಬೇಡ್ಕೊಂಡಿದ್ದಾಳೆ. ಖಣದಾಳ ಗ್ರಾಮದ ಶ್ರೀ ಹುಲಿಕಾಂತೇಶ್ವರ ದೇವರಿಗೆ ಹರಕೆಯನ್ನು ಹೊತ್ತಂಥ ಈ ಮಹಿಳೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಖಣದಾಳ ಗ್ರಾಮ. 100 ರೂಪಾಯಿ ಜೊತೆಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ವಿಚಿತ್ರವಾದ ಘಟನೆಯನ್ನ ನೋಡ್ತಾ ಇರ್ತೀವಿ. ಆದ್ರೆ ಈಗ ನಮ್ಮತ್ತೆ ಬೇಗ ಸತ್ತು ಹೋಗ್ಲಿ ಅಂತ ಹೇಳಿ ಹುಂಡಿಗೆ ಹಣ ಹಾಕೋದ್ರ ಜೊತೆಗೆ ಚೀಟಿಯನ್ನು ಬರೆದಿದ್ದಾರಲ್ಲ, ಏನಿದು ಪ್ರಕರಣ? ಖಂಡಿತ ಮಂಜರಿ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಖಣದಾಳ ಗ್ರಾಮದಲ್ಲಿ ಹುಲಿಕಾಂತೇಶ್ವರ ದೇವರಿಗೆ ಒಂದು ವಿಶೇಷ ಪೂಜೆವನ್ನ ಇಲ್ಲಿ ಸೊಸೆ ಅಥವಾ ಅಳಿಯ ಪೂಜೆ ಏನು ಒಂದು ವಿಶೇಷ ಹರಿಕೆಯನ್ನ ಹೊತ್ತಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿರಲ್ಲ. ಏನಂತಂದ್ರೆ ಪ್ರಮುಖವಾಗಿ ಕೆಲ ದಿನಗಳ ಹಿಂದಷ್ಟೇ ಹುಲಿಕಾಂತೇಶ್ವರ ದೇವರ ಜಾತ್ರೆ ಅದ್ದೂರಿಯಿಂದಾಗಿ ಜರುಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಒಂದು 100 ರೂಪಾಯಿ ನೋಟಿನ ಮೇಲೆ ಮತ್ತು ಹಾಗೂ 10 ರೂಪಾಯಿ ಮುಖಬೆಲೆಯ ನೋಟಿನ ಮೇಲೆ ಏನಂತಂದ್ರೆ ಬೆಳೆಯ ಅದರ ಜೊತೆಗೆ ಒಂದು ಬೆಳೆಯ ಹಾಳೆ ಮೇಲೆ ಒಂದು ಬರವಣಿಗೆ ಸಹ ಪತ್ತೆ ಆಗಿರುವಂತದ್ದು. ಮುಂದಿನ ವರ್ಷ ಅಂತಂದ್ರೆ ನಮ್ಮ ಅತ್ತೆ ಇಲ್ಲಿ ಸಾಯಲಿ, ಆ ನೋಟಿನ ಜೊತೆಗೆ ಇಲ್ಲಿ ಚೀಟಿಯನ್ನ ಅಂಟಿಸಿರುವಂತಹ ವ್ಯಕ್ತಿ ಸಾಕಷ್ಟು ರೀತಿಯಲ್ಲಿ ಸಂಚಲನವನ್ನು ಸಹ ಮೂಡಿಸಿರುವಂತದ್ದು. ಇಲ್ಲಿ ಸೊಸೆಯೇ ಮಾಡಿದಾರ ಅಥವಾ ಅಳಿಯ ಮಾಡಿದಾರ ಎಂಬ ಪ್ರಶ್ನೆ ಸಹ ಸಾಕಷ್ಟು ಆಗಿರುವಂತದ್ದು. ಈ ಒಂದು ಘಟನೆ ಏನಂತಂದ್ರೆ ಒಂದು ಕಾಣಿಕೆ ಹುಂಡಿಗೆಯಲ್ಲಿ ಏನು ಹಣವನ್ನ ಏನು ಲೆಕ್ಕ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಹೊರ ಬಂದಿರುವಂತದ್ದು. ಇಲ್ಲಿ ಅತ್ತೆಯ ಸಾಯಿಲಿ ಅಂತ ಹೇಳಿದ್ರೆ ಅತ್ತೆಯ ಕಾಟ ಅಳಿನಿಗೆ ಜಾಸ್ತಿ ಆಗಿದೆ ಅಥವಾ ಸೊಸೆಗೆ ಜಾಸ್ತಿ ಆಗಿದೆ ಎಂಬ ಸಹ ಸಾಕಷ್ಟು ರೀತಿ ಪ್ರಶ್ನೆ ಸಹ ಮೂಡಿಸಿರುವಂತದ್ದು. ಇಲ್ಲಿ ಮತ್ತೊಂದು ಕಡೆ ನೋಡ್ಬೇಕಂತಂದ್ರೆ ಈಗಾಗಲೇ ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ವಿಶೇಷ ಹಾಗೂ ವಿಭಿನ್ನ ರೀತಿಯಲ್ಲಿ ದೇವರಿಗೆ ಹರಕೆ ಹೊತ್ತಿದ್ದನ್ನು ನೋಡಿರುವಂತದ್ದು. ತಾಯಿ ಅತ್ತೆಯ ಸಾಯಿಲಿ ಅಂತ ಹೇಳಿ ಇಲ್ಲಿ
ಒಂದು ವಿಷಯ ಹರಿಕೆಯನ್ನು ಹೊತ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಇಲ್ಲಿ ತಾಯಿಯ ಅಂದ್ರೆ ಅತಿಯ ಕ್ರೂರತನ ಮುಂದುವರಿದೆ ಅಂತ ಸಹ ಸಾಕಷ್ಟಿರುವಂತದ್ದು. ಇಂತಹ ಕ್ರೂರತನ ಇಲ್ಲಿ ಸೊಸೆಗೆ ಕಾಡ ಜಾಸ್ತಿ ಆಗಿದೆಯೋ ಅಥವಾ ಹಳೆಯನಿಗೆ ಕಾಡ ಜಾಸ್ತಿ ಆಗಿದೆಯಾ ಇಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅಪರಿಚಿತ ವ್ಯಕ್ತಿಯಿಂದ ಇಲ್ಲಿ ಕರ್ನಾಟಕ ಗ್ರಾಮದಲ್ಲಿ ಇರುವಂತಹ ಶ್ರೀ ಹುಲಿಕೇಶ್ವರ ದೇವರಿಗೆ ಇಂತಹದೊಂದು ಏನು ಒಂದು ಕಾಣಿಕೆ ರೂಪದಲ್ಲಿ ಇಂತಹ ಒಂದು ವಿಶೇಷ ಹೇಳಿಕೆ ನೀಡುವಂಥದ್ದು ಅಚ್ಚರಿ ಅಂತಂದ್ರೂ ತಪ್ಪಾಗಲಾರದು. ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಪ್ರಮುಖವಾಗಿ ಅಂತಂದ್ರೆ ನಮ್ಗೆ ಒಳ್ಳೆಯದಾಗಲಿ, ನಮ್ಮ ಅತ್ತೆ ಸುಧಾರಣೆ ಆಗಲಿ ಅಥವಾ ನಮ್ಮ ಮಾವ ಸುಧಾರಣೆ ಆಗಲಿ ಅಂತೇಳಿ ವಿಭಿನ್ನ ಹಾಗೂ ವಿಶೇಷ ರೀತಿಯಲ್ಲಿ ದೇವರಿಗೆ ಹರಕೆ ಹೊತ್ತಿದ್ದು ನೋಡಿದ್ದೇವೆ. ನಮ್ಗೆ ವಯಸ್ಸಾಗಿದ್ರೆ ವಿಭಿನ್ನ ರೀತಿಯಲ್ಲಿ ಅಂತಂದ್ರೆ ವಿಶೇಷವಾಗಿ ಅಂತಂದ್ರೆ ದೇವರಿಗೆ ತೊಟ್ಟಿಲ ಮಾಡಿಸೋದಾಗಿರ್ಬೋದು ಅಥವಾ ದೇವರಿಗೆ ವಿವಿಧ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ತಮ್ಮ ವಿಶೇಷ ಹರಿಕೆಯನ್ನು ಹೊತ್ತಿರುವ ನಾವು ನೋಡಿದಂತೆ ಈ ಒಂದು ಘಟನೆ ನಂತರ ಅತಿಯ ಸಾಯಿಲಿ ಅಂತ ಹೇಳಿ ಒಂದು ಚೀಟಿಯಲ್ಲಿ ಬರೆದು ಹರಿಕೆಯನ್ನು ಸಹ ಹೊಂದಿರುವಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಸಂಚಲನ ಸಹ ಮಾಡುವಂತ ಒಂದು ದೃಶ್ಯವೂ ಸಹ ಐಶ್ವರ್ಯ ನ್ಯೂಸ್ಗೂ ಸಹ ಲಭ್ಯವಾಗಿರುವಂತದ್ದು. ಈ ಒಂದು ಘಟನೆಯನ್ನು ನೋಡಿ ಸಹ ಸಾಕಷ್ಟು ಸಾರ್ವಜನಿಕರು ಸಹ ಮತ್ತು ಲೆಕ್ಕವನ್ನು ಮಾಡ್ತಾರೆ. ಅವರು ಸಹ ಇಲ್ಲಿ ಬೆಚ್ಚಿ ಬಿದ್ದಾರಂದ್ರೆ ತಪ್ಪಾಗಲಾಗಿರೋದು. ಎಷ್ಟರ ಮಟ್ಟಿಗೆ ಇಲ್ಲಿ ಅತ್ತೆಯ ಕಾಟಕೆಯಲ್ಲಿ ಹಳೆಯ ಅಥವಾ ಸೊಸೆಯ ಬೇಸತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಈ ರೀತಿಯ ವಿಭಿನ್ನ ರೀತಿಯಲ್ಲಿ ಅಂದ್ರೆ ಅತ್ತೆಗೆ ಒಳ್ಳೆಯ ಬುದ್ಧಿಯನ್ನ ಅಂದ್ರೆ ಸಾಯುವ ಬದಲಾಗಿ ಅತ್ತೆಗೆ ಒಳ್ಳೆಯ ಬುದ್ಧಿಯನ್ನ ಕೊಡ್ಲಿ ಅಂತ ಹೇಳಿ ಹರಿಕೆ ಹೊತ್ತುವುದನ್ನು ಸಹ ಸಾಕಷ್ಟು ಈ ರೀತಿಯ ಘಟನೆ ನೋಡುವುದು ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರಿಗೂ ಸಹ ಇಲ್ಲಿ ಒಂದು ಏನಂತಂದ್ರೆ ಸೊಸೆ ಅಥವಾ ಹಳೆಯನ ಒಂದು ಕ್ರೂರತನವನ್ನ ಸಹ ಸಾಕಷ್ಟು ಸಾರ್ವಜನಿಕರು ಸಹ ಪ್ರಶ್ನೆ ಮಾಡುವಂತೆ ಆಗಿದೆ ಅಂತ ಮಾಡಿದ್ರೆ. ಓಕೆ ಪ್ರಶಾಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.